ವೀಕ್ಷಕರೇ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕಾಂಗ್ರೆಸ್ 5 ಪ್ರಮುಖ ಯೋಜನೆಗಳನ್ನು ಘೋಷಣೆ ಮಾಡೋದ್ರ ಮೂಲಕ ಜನರ ಮನಸ್ಸನ್ನ ಗೆಲ್ತಕ್ಕಂಥ ಪ್ರಯತ್ನವನ್ನ ಮಾಡಿತ್ತು. ಅದರಲ್ಲಿ ಯಶಸ್ವಿ ಕೂಡ ಆಯಿತು. ಈ 5 ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದಲ್ಲಿ ಜಾರಿ ತರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಒದ್ದಾಡೋಯ್ತು ಅಂದ್ರೆ ತಪ್ಪಾಗೋದಿಲ್ಲ. ಅದರಲ್ಲೂ ಕೂಡ ರಾಜ್ಯ ಸರ್ಕಾರದ ಬಜೆಟ್ನ ಸರಿಸುಮಾರು 50ರಿಂದ 60 ಸಾವಿರ ಕೋಟಿ ರೂಪಾಯಿಗಳು ಈ ಒಂದು ಯೋಜನೆಗಳಿಗೆ ಬೇಕಾಗುತ್ತೆ ಅನ್ನುವ ಒಂದು ಅಂಶ ತಿಳಿದ ನಂತರ ಆರ್ಥಿಕ ಇಲಾಖೆ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾನೆ ಬಂತು. ಈ ಯೋಜನೆಗಳನ್ನ ನೀವು ಯಥಾವತ್ತಾಗಿ ಜಾರಿಗೆ ತಂದಿದ್ದೆ ಆದ್ರೆ ಅದು ರಾಜ್ಯ ಸರ್ಕಾರವನ್ನ, ರಾಜ್ಯದ ಬೊಕ್ಕಸವನ್ನ ಸಂಪೂರ್ಣವಾಗಿ ಖಾಲಿ ಮಾಡುತ್ತೆ, ರಾಜ್ಯದ ಸರ್ಕಾರ ಆರ್ಥಿಕ ದಿವಾಳಿತನವನ್ನ ತಲುಪುತ್ತೆ ಅನ್ನುವ ಎಚ್ಚರಿಕೆಯನ್ನ ಆರ್ಥಿಕ ಇಲಾಖೆ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಹಠಕ್ಕೆ ಬಿದ್ದಂತಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ 5 ಯೋಜನೆಗಳನ್ನ ಹಂತವಾಗಿ ಜಾರಿಗೆ ತಂತು. ಆದ್ರೆ ಈಗ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸುಮಾರು 26 ತಿಂಗಳು ಕಳೆದಿರ್ತಕ್ಕಂಥ ಸಂದರ್ಭದಲ್ಲಿಯೇ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣಕಾಸನ್ನ ಒದಗಿಸೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ತಾವು ಘೋಷಣೆ ಮಾಡಿರ್ತಕ್ಕಂಥ ಈ 5 ಯೋಜನೆಗಳು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ತಲೆನೋವನ್ನು ತಂದಿಟ್ಟಿದೆ ಅಂದ್ರೆ ತಪ್ಪಾಗೋದಿಲ್ಲ. ಅದರಲ್ಲೂ ಕೂಡ 1,23,00,000 ಫಲಾನುಭವಿಗಳನ್ನು ಹೊಂದಿರತಕ್ಕಂಥ ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣದ ಕಾರಣಕ್ಕೆ ಜಾರಿಗೆ ತಂದಿದ್ದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮಹಿಳೆಯರ ಖಾತೆಗೆ ಹಾಕೋದ್ರಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮೊದಲಿಂದನೂ ಕೂಡ ಕುಂಟುತ್ತಾ ತೆವಳುತ್ತಾ ಈ ಯೋಜನೆಗೆ ಹೇಗೋ ಮಾಡಿ ಹಣಕಾಸನ್ನು ಅಡ್ಜಸ್ಟ್ ಮಾಡ್ತಾ ಇದೆ. ಆದರೆ ಇತ್ತೀಚೆಗೆ 3-4 ತಿಂಗಳಿಂದ ಅಂತೂ ಸಂಪೂರ್ಣವಾಗಿ ಈ ಯೋಜನೆಗೆ ಒಂದು ಹಣಕಾಸನ್ನು ಒದಗಿಸೋದ್ರಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕಳೆದ ವರ್ಷ ಕೂಡ ಇದೇ ರೀತಿ ಪರಿಸ್ಥಿತಿಯಾಗಿತ್ತು. ಆ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಮಾತನ್ನು ಹೇಳಿದ್ರು. ನನಗೆ ಅಪಘಾತ ಆಗಿತ್ತು, 3-4 ತಿಂಗಳು ನಾನು ಈ ಯೋಜನೆಯ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ನನಗೆ ಏನೂ ಆಗದೆ ಹೋಗಿದ್ರೆ ನಾನು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಈ ಯೋಜನೆಗೆ ಹಣವನ್ನ ಬಿಡುಗಡೆಗೊಳಿಸ್ತಿದ್ದೆ. ಆದರೆ ನನಗೆ ಹುಷಾರಿಲ್ಲದ ಕಾರಣಕ್ಕೆ 3-4 ತಿಂಗಳು ಲೇಟ್ ಆಗಿದೆ ಅನ್ನುವ ನೆಪವನ್ನ ಹೇಳಿದ್ರು. ಅದಾದ ನಂತರ ಆಗೋ ಈಗೋ ಮಾಡಿ ಮಹಿಳೆಯರ ಖಾತೆಗೆ ಹಣವನ್ನು ಒದಗಿಸಿದ್ರು. ಆದರೆ ಈಗ ಕಳೆದ 3-4 ತಿಂಗಳಿಂದ ಈ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಮೊನ್ನೆ ವರಮಹಾಲಕ್ಷ್ಮಿ ಸಂದರ್ಭದಲ್ಲಿ ರಾಜ್ಯದ ಮಹಿಳೆಯರಿಗೆ ಬಹುದೊಡ್ಡ ನಾವು ಒಂದು ಸ್ವೀಟ್ ನ್ಯೂಸ್ ಅನ್ನ ಕೊಡ್ತೀವಿ. ಆ ಮೂಲಕ ಬಾಕಿ ಉಳಿದಿರ್ತಕ್ಕಂಥ 3ರಿಂದ 4 ಕಂತುಗಳ ಹಣವನ್ನ, ಗೃಹಲಕ್ಷ್ಮಿ ಹಣವನ್ನ ನಿಮ್ಮ ಖಾತೆಗೆ ನೇರ ವರ್ಗಾವಣೆ ಮಾಡ್ತೀವಿ ಅನ್ನುವ ಹೇಳಿಕೆಯನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಿದ್ರು. ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬಂದಿದೆಯಾ? ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಡೀ ರಾಜ್ಯದ ಮಹಿಳೆಯರ ಒಂದೇ ಒಂದು ಪ್ರಶ್ನೆ, ಲಕ್ಷ್ಮಕ್ಕ ಎಲ್ಲಕ್ಕ ಗೃಹಲಕ್ಷ್ಮಿ ದುಡ್ಡು? ಕಳೆದ 3-4 ತಿಂಗಳಿಂದ ಸರಿಯಾಗಿ ಗೃಹಲಕ್ಷ್ಮಿ ಹಣ ಬರದೇ ಇರತಕ್ಕಂಥದ್ದು ಮಹಿಳೆಯರನ್ನ ಅಕ್ಷರಶಃ ರಚ್ಚಿಗೆಬ್ಬಿಸಿದೆ ಅಂದ್ರೆ ತಪ್ಪಾಗೋದಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ವಿವಿಧ ನಾಯಕರು ಒಂದು ಬೇರೆ ಬೇರೆಯಾದಂತಹ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡೋದ್ರ ಮೂಲಕ ಗೃಹಲಕ್ಷ್ಮಿ ಹಣ ಬರುತ್ತೋ ಇಲ್ಲೋ ಅಂತಕ್ಕಂಥ ಅನುಮಾನ ಕೂಡ ಹುಟ್ಕೊಂಡಿದೆ. ಒಂದು ಕಡೆ ಕಾಂಗ್ರೆಸ್ನ ಮುಖಂಡ ಎಚ್.ಎಂ. ರೇವಣ್ಣ ಹೇಳ್ತಾರೆ, ನಾವು ಯಾವತ್ತೂ ಕೂಡ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣವನ್ನು ಹಾಕ್ತೀವಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ನಾವು ದುಡ್ಡು ಅಡ್ಜಸ್ಟ್ ಆದಂಥ ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ ನಾವು ಹಣವನ್ನು ನೇರ ವರ್ಗಾವಣೆ ಮಾಡ್ತೀವಿ ಅನ್ನುವ ಮಾತನ್ನ ಎಚ್.ಎಂ. ರೇವಣ್ಣ ಹೇಳಿದರು. ಇನ್ನೊಂದು ಕಡೆ ಸ್ವತಃ ಡಿ.ಕೆ. ಶಿವಕುಮಾರ್ ಕೂಡ ನಾವು ಯಾವತ್ತು ಹೇಳಿದ್ವಿ ಪ್ರತಿ ತಿಂಗಳು ಹಾಕ್ತೀವಿ ಅಂತ, ಹಾಕ್ತೀವಿ, ನಾವು ಹಾಕಲ್ಲ ಅಂತ ಹೇಳ್ತಾ ಇಲ್ಲ, ದುಡ್ಡು ಸಿಕ್ಕಾಗ ನಾವು ಹಾಕ್ತೀವಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದ ಮಹಿಳೆಯರಿಗೆ ಒಂದು ರೀತಿ ಆತಂಕವನ್ನು ತಂದಿಟ್ಟಿದ್ರು. ಇನ್ನೊಂದು ಕಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತೂ ಯಾವತ್ತೂ ನಾವು ಪ್ರತಿ ತಿಂಗಳು ಹಾಕಿಲ್ಲ ಅನ್ನೋ ಮಾತನ್ನು ಹೇಳೇ ಇಲ್ಲ. ಗೃಹಲಕ್ಷ್ಮಿ ಹಣ ಸರಿಯಾಗಿ ನಾವು ನೇರ ಹಣ ವರ್ಗಾವಣೆ ಮಾಡ್ತಾ ಇದೀವಿ, ಪ್ರತಿ ತಿಂಗಳು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ತಲುಪ್ತಾ ಇದೆ ಅನ್ನುವ ಹೇಳಿಕೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಸುಳ್ಳು. ಯಾಕಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಆರಂಭವಾದ ದಿನದಿಂದನೂ ಕೂಡ ಈ ಯೋಜನೆಗೆ ಪ್ರತಿ ತಿಂಗಳು ಇವರು ಮಹಿಳೆಯರ ಖಾತೆಗೆ ಹಣವನ್ನು ಜಮೆ ಮಾಡಿರೋದು ಕಡಿಮೆ ಅಂತಾನೆ ಹೇಳ್ಬೋದು. 3 ತಿಂಗಳು 4 ತಿಂಗಳು ಈ ರೀತಿಯ ಟೈಮನ್ನು ತೆಗೆದುಕೊಂಡು ಯಾವಾಗ ಸರ್ಕಾರದ ಬಳಿ ದುಡ್ಡು ಬರುತ್ತೋ, ಟ್ಯಾಕ್ಸ್ ಹಣ ಬರುತ್ತೋ ಆ ಸಂದರ್ಭದಲ್ಲಿ ಹಂತವಾಗಿ ಈ ಮಹಿಳೆಯರ ಖಾತೆಗೆ ದುಡ್ಡನ್ನು ತುಂಬ್ತಾ ಹೋಗ್ತಾರೆ.
ಅದರಲ್ಲೂ ಕೂಡ ಈ 2025-26ರ 3 ತಿಂಗಳ ಒಂದು ಗೃಹಲಕ್ಷ್ಮಿ ಹಣ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ತಲುಪಿಲ್ಲ ಅಂತಕ್ಕಂಥದ್ದು ವಿಪರ್ಯಾಸ. ಆದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಕ್ಷಣಕ್ಕೂ ಸುಳ್ಳು ಹೇಳೋದನ್ನ ಬಿಟ್ಟಿಲ್ಲ. ಈಗ ಗೃಹಲಕ್ಷ್ಮಿ ಹಣವನ್ನ ವರ್ಗಾವಣೆ ಮಾಡೋದಕ್ಕೆ ನಿಯಮವನ್ನ ಬದಲಾವಣೆ ಮಾಡಿದೀವಿ. ಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೇರವಾಗಿ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಮಾಡ್ತಿದ್ವಿ. ಆದ್ರೆ ಇದೀಗ ತಾಲೂಕ್ ಪಂಚಾಯತಿಯ ಆಡಳಿತ ಇಒ ಅಕೌಂಟಿಗೆ ಹಾಕಿ ಅವರಿಂದ ಮಹಿಳೆಯರ ಹಣವನ್ನ ವರ್ಗಾವಣೆ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ತಡ ಆಗಿದೆ ಅನ್ನುವ ನೆಪವನ್ನ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಏನು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮೆ ಮಾಡ್ತೀವಿ ಅನ್ನುವ ಹೇಳಿಕೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ರು. ಆದ್ರೆ ವರಮಹಾಲಕ್ಷ್ಮಿ ಹಬ್ಬ ಮುಗಿದ್ರೂ ಕೂಡ ಸಾಕಷ್ಟು ಮಹಿಳೆಯರ ಖಾತೆಗೆ ಹಣ ಬರದೇ ಇರತಕ್ಕಂಥದ್ದು ಒಂದು ರೀತಿ ರಾಜ್ಯದ ಮಹಿಳೆಯರಲ್ಲಿ ಆತಂಕ ತಂದೊಡ್ಡಿದೆ ಅಂದ್ರೆ ತಪ್ಪಾಗೋದಿಲ್ಲ. ಈಗಾಗಲೇ 1,23,00,000 ಗೃಹಲಕ್ಷ್ಮಿ ಫಲಾನುಭವಿಗಳ ಪೈಕಿ ಸುಮಾರು 40 ಲಕ್ಷ ಫಲಾನುಭವಿಗಳಿಗೆ ನಾವು ಹಣವನ್ನ ವರ್ಗಾವಣೆ ಮಾಡಿದೀವಿ ಅನ್ನುವ ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡ್ತಾ ಇದ್ದಾರೆ. ರಾಜ್ಯದ ಸಹೋದರಿಯರೇ, ದಯವಿಟ್ಟು ನಿಮ್ ಯಾರಿಗಾದ್ರೂ ಗೃಹಲಕ್ಷ್ಮಿ ಹಣ ಈ ವರಮಹಾಲಕ್ಷ್ಮಿ ಸಂದರ್ಭದಲ್ಲಿ ತಲುಪಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ. ಸಾಕಷ್ಟು ಮಹಿಳೆಯರು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಸರ್ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ನಿಜಕ್ಕೂ ಕೂಡ ಗೃಹಲಕ್ಷ್ಮಿ ಹಣ ಈಗ ಏನು 2025-26ರ ಬಾಕಿ ಇರ್ತಕ್ಕಂಥ ಕಂತಿನ ಹಣ ತಲುಪಿದೆಯಾ? ಸಾಮಾನ್ಯವಾಗಿ ಇವ್ರು ಏನು 40 ಲಕ್ಷ ಫಲಾನುಭವಿಗಳಿಗೆ ಒಂದು ಹಣವನ್ನು ವರ್ಗಾವಣೆ ಮಾಡಿದೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಆ 40 ಲಕ್ಷ ಫಲಾನುಭವಿಗಳಿಗೂ ಕೂಡ ಈ ಹಣ ಸಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಬಹುತೇಕ ಮಹಿಳೆಯರು ಇಡೀ ರಾಜ್ಯಾದ್ಯಂತ ಈಗಾಗಲೇ ಸರ್ಕಾರದ ವಿರುದ್ಧ ಒಂದು ರೊಚ್ಚಿಗೆದ್ದಿದ್ದಾರೆ. ಸುಮ್ಮನಿದ್ದಂತಹ ಹೆಣ್ಮಕ್ಳಿಗೆ ಈ ಪ್ರತಿ ತಿಂಗಳು 2,000 ದುಡ್ಡನ್ನು ಕೊಡ್ತೀವಿ ಅನ್ನೋ ಆಸೆ ತೋರಿಸಿ ಈಗ ರಾಜ್ಯ ಸರ್ಕಾರ ಮಾಡ್ತಿರ್ತಕ್ಕಂಥ ಎಡವಟ್ಟು ರಾಜ್ಯ ಮಹಿಳಾ ಮತದಾರರಲ್ಲಿ ಒಂದು ರೀತಿ ಕೋಪವನ್ನು ತರಿಸಿದೆ ಅಂದ್ರೆ ತಪ್ಪಾಗೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ದಿನಕ್ಕೊಂದು ನೆಪ ಹೇಳ್ತಾರೆ. ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಬಹಿರಂಗವಾಗಿ ಕೊಡ್ತಾರೆ. ಆ ಮೂಲಕ ಗೃಹಲಕ್ಷ್ಮಿ ಹಣ ಬರುತ್ತೋ ಇಲ್ವೋ ಅನ್ನೋ ಆತಂಕ ಅಂತೂ ಮಹಿಳೆಯರಿಗೆ ಕಾಡ್ತಾ ಇದೆ. ಈ ನಡುವೆ ಸುಮಾರು 1,23,00,000 ಫಲಾನುಭವಿಗಳನ್ನು ಹೊಂದಿರತಕ್ಕಂಥ ಈ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ವರ್ಷ ಸುಮಾರು 28ರಿಂದ 30,000 ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ. ಈ ಕಾರಣಕ್ಕೆ ಈ ಹಣಕಾಸನ್ನು ಹೊಂದಿಸೋದು ರಾಜ್ಯ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಕಷ್ಟ ಆಗ್ತದೆ. ಒಂದ್ ಕಡೆ ಕಾಂಗ್ರೆಸ್ ಶಾಸಕರ ಅನುದಾನದ ಕೊರತೆಯಿಂದ ಈಗಾಗಲೇ ಬಂಡಾಯ ಎದ್ದೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇಡೀ ರಾಜ್ಯಾದ್ಯಂತ ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮತದಾರರು ಕೂಡ ಸರ್ಕಾರವನ್ನು ದೂಷಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವೇ ಘೋಷಣೆ ಮಾಡಿದ್ದಂತಹ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನ ಅದಕ್ಕೆ ಹಣಕಾಸವನ್ನ ಒದಗಿಸೋದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒದ್ದಾಡ್ತಾ ಇರತಕ್ಕಂಥದ್ದಂತೂ ಸ್ಪಷ್ಟ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಬಾಕಿ ಉಳಿದಿರ್ತಕ್ಕಂಥ 2025-26ರ ಗೃಹಲಕ್ಷ್ಮಿ ಹಣ ತಲುಪಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ದಯವಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ತಲುಪುವವರೆಗೂ ಕೂಡ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.